ಮುಯಿ. ಹನುಮಪುರಕ್ಕೆ ಹೋಗಬೇಕೆಂದು ಯಜಮಾನರು ತಿಳಿಸಿದಾಗ ಚಿನ್ನಪ್ಪನಿಗೆ ಬಂದ ಭಾವನೆಗಳು ಹಲವು. ಹನುಮಪುರ ಅವನು ಹುಟ್ಟಿ ಬೆಳೆದ ಸ್ಥಳ. ಅದನ್ನು ಬಿಟ್ಟು ಆಗಲೇ 25 ವರ್ಷವಾಗಿತ್ತು. ಈ 25 ವರ್ಷಗಳಲ್ಲಿ ಒಂದು ಸಲವೂ ಅವನು ಅಲ್ಲಿ ಕಾಲಿಟ್ಟಿರಲಿಲ್ಲ. ಬೇಕೆಂದೇ ಅವನು ಆ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿಕೊಂಡಿದ್ದ. ಈಗ ಯಜಮಾನರು ಮರುದಿನ ಬಸ್ಸನ್ನು ಹನುಮಪುರಕ್ಕೆ ತೆಗೆದುಕೊಂಡು ಹೋಗಬೇಕೆಂದಾಗ ಅವನು ಹಿಂದೆಗೆದ. ಮತ್ತೆ ಯಾರನ್ನಾದರೂ ಕಳುಹಿಸಿಕೊಡಲು ಸಾಧ್ಯವಾದರೆ ರಾಗವೆಳೆದ. ಇಲ್ಲ ಚಿನ್ನಪ್ಪ, ಮತ್ತೆ ಯಾರನ್ನೂ ಕಳುಹಿಸುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಹನುಮಪುರದಿಂದ ಕೊಪ್ಪಕ್ಕೆ ಹೋಗೋ ಗುಡ್ಡಘಾಟುಗಳ ರಸ್ತೆಯಲ್ಲಿ ಬಸ್ಸನ್ನು ಮತ್ತೆ ಯಾರೂ ನಿನ್ನ ಹಾಗೆ ಬಿಡಲಾರರು. ಅದು ಮದುವೆ ಮನೆಗೆ ಹೋಗೋ ಪಾರ್ಟಿಗೋಸ್ಕರ ಬಸ್ಸು. ಪಾಟೀಲ ಮಾದೇಗೌಡರಿಗೆ ಹೇಳಿದ್ದೇನೆ, ನಮ್ಮ ಕಂಪನಿಯಲ್ಲಿರೋ ಡ್ರೈವರುಗಳಲ್ಲೇ ತುಂಬ ಗಟ್ಟಿಗನಾದವನನ್ನೇ ಕಳುಹಿಸುತ್ತೇನೆ ಅಂತ. ಮಾದೇಗೌಡರ ಮನೆಗೆ ಸರ್? ಮಾದೇಗೌಡರ ಮಗನಿಗೆ ಮದುವೆ. ಅವರು ಗೊತ್ತೇನು ನಿನಗೆ? ಎಲ್ಲೋ ಸ್ವಲ್ಪ ಅಷ್ಟೇ. ಅವರ ಮಗನಿಗೆ ನಾಡಿದ್ದು ಕೊಪ್ಪದಲ್ಲಿ ಮದುವೆ. ಇರೋನು ಒಬ್ಬನೇ ಹುಡುಗ. ಗಂಡಿನವರೆಲ್ಲ ನಾಳೆ ಹನುಮಪುರದಿಂದ ಹೊರಡ್ತಾರೆ. ಮಾದೇಗೌಡರು ನನಗೆ ಬಹಳ ಬೇಕಾದ ಸ್ನೇಹಿತರು. ನೀನು ಹೋದರೆ ನನಗೆ ಧೈರ್ಯ. ಆ ರಸ್ತೆಯಲ್ಲಿ ಲೀಲಾಜಾಲವಾಗಿ ಬಸ್ ಬಿಡುತ್ತಿ. ಸುಖವಾಗಿ ಮದುವೆ ಮನೆಯವರನ್ನು ಕೊಪ್ಪಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಿ ಅಂತ. ಚಿನ್ನಪ್ಪ ಮಾತನಾಡಲಿಲ್ಲ. ಯಾಕೆ ಚಿನ್ನಪ್ಪ ಅನುಮಾನಿಸ್ತಿ? ಮಾದೇಗೌಡರು ಬಹಳ ಹೆದರ್ತಾ ಇದ್ರು. ಏನಪ್ಪ ಈ ಗುಡ್ಡಗಳು ಕಣಿವೆಗಳ ಮಧ್ಯೆ ಬಸ್ ಪ್ರಯಾಣ ಅಂದರೆ ಹೇಗೋ ಏನೋ. ಮದುವೆ ಮನೆಗೆ ಹೋಗೋದು, ಹೆಂಗಸರು ಮಕ್ಕಳು ಎಲ್ಲ ಇರ್ತಾರೆ. ನಾನೇ ಹೇಳಿದೆ, ನಿಮಗೆ ಸ್ವಲ್ಪವೂ ಹೆದರಿಕೆ ಕೂಡ ಆಗದ ಹಾಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಡೋ ಧೀರನನ್ನೇ ಕಳುಹಿಸುತ್ತೇನೆ ಅಂತ. ಮದುವೆ ಮನೆಗೆ ಹೋಗೋ ಪಾರ್ಟಿ ಅಲ್ಲದೆ ಮಾದೇಗೌಡರದು ಹಿಡಿತದ ಕೈಯಲ್ಲ. ಇನಾಮು ಸಿಕ್ಕಿತು. ಸರಿ ಸ್ವಾಮಿ ಎಂದು ಅಲ್ಲಿಂದ ಕಾಲ್ದೆಗೆದ ಚಿನ್ನಪ್ಪ. ಮರುದಿನ ಮಾದೇಗೌಡರ ಮನೆಯ ಮುಂದೆ 10 ಗಂಟೆಗೆ ಬಸ್ ಬಂದು ನಿಂತಿತು. ಮಾದೇಗೌಡರ ಬಾಮೈದ ಬಂದು ಅದಕ್ಕೆ ಹೂವು ಗ್ಯೂ ಹಾಕಿ ಅಲಂಕಾರ ಮಾಡಿದ. ಹುಡುಗರಿಗಂತೂ ಆನಂದವೇ ಆನಂದ. ಬಸ್ಸಿನೊಳಕ್ಕೆ ನುಗ್ಗುವರು, ಇಲ್ಲಿ ಕುಳಿತುಕೊಳ್ಳುವರು, ಅಲ್ಲಿ ಕುಳಿತುಕೊಳ್ಳುವರು, ಕೂಗುವರು, ಕುಣಿಯುವರು. ಚಿನ್ನಪ್ಪನು ಮಾತ್ರ ಅಲ್ಲಾಡಲಿಲ್ಲ. ತನ್ನ ಸೀಟನ್ನು ಬಿಟ್ಟಿಳಿಯಲಿಲ್ಲ. ಕಂಡಕ್ಟರ್ ಆರೋಗ್ಯ ಸ್ವಾಮಿಗೂ ಕೂಡ ಆಶ್ಚರ್ಯ. ಇದೇನು ಹೀಗಿದ್ದಾನೆ ಚಿನ್ನಪ್ಪ ಎಂದು ತನ್ನ ಸೀಟಿನಲ್ಲಿ ಹಿಂದಕ್ಕೆ ಒರಗಿಕೊಂಡು ಬಸ್ಸಿನ ಚಾವಣಿಯನ್ನು ದೃಷ್ಟಿಸುತ್ತಿದ್ದ ಚಿನ್ನಪ್ಪ. ಅವನ ಮನಸ್ಸು 30 ವರ್ಷಗಳನ್ನು ದಾಟಿ ಹಿಂದಕ್ಕೆ ಹೋಗಿತ್ತು. ಚಿನ್ನಪ್ಪನ ತಂದೆ ತಾಯಿ ಇದ್ದದ್ದು ಹನುಮಪುರದಲ್ಲಿ. ಆಸ್ತಿವಂತರಲ್ಲದಿದ್ದರೂ ಮರ್ಯಾದೆಯಿಂದಿದ್ದವರು. ಚಿನ್ನಪ್ಪನ ತಾಯಿ ಗಂಡನ ಮನೆಗೆ ಬಂದಾಗ ನಿಂಗೇಗೌಡರು ಪಾಟೀಲರಾಗಿದ್ದರು. ನಿಂಗೇಗೌಡರೆಂದರೆ ಹಳ್ಳಿಯವರಿಗೆ ಬಹಳ ಭಯ ಭಕ್ತಿ. ದೇವರಿಗಂಜಿ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುವ ಮನುಷ್ಯ ಅವರು. ಬೇಕಾದಷ್ಟು ಭೂಮಿ ಕಾಣಿ ಬಹಳ ಮಾಡಿಕೊಂಡಿದ್ದರೂ ಅನ್ಯಾಯದಿಂದ ಒಂದು ಕಾಸನ್ನು ಸಂಪಾದಿಸಿದವರಲ್ಲ. ಮೊಸರು ಕಡೆದರೆ ಬೆಣ್ಣೆ ಬರುವ ಬದಲು ವಿಷ ಬಂದಂತೆ ಅವರ ಮಕ್ಕಳು ಮಾದೇಗೌಡ, ನಂಜೇಗೌಡ. ನಿಂಗೇಗೌಡರು ಸ್ವತಃ ಕಷ್ಟಪಟ್ಟವರು. ಆದುದರಿಂದ ಬಡವರ ವಿಷಯದಲ್ಲಿ ಅವರಿಗೆ ಸಹಾನುಭೂತಿ. ಮಾದೇಗೌಡ, ನಂಜೇಗೌಡರು ಬೆಳ್ಳಿಯ ತೊಟ್ಟಿಲಲ್ಲಿ ತೂಗಿಕೊಂಡವರು. ಮೊದಲಿನಿಂದ ಊರ ಪೋಲಿ ತಂಡಕ್ಕೆ ಅವರು ಮುಖಂಡರು. ವಯಸ್ಸಾಗುತ್ತಾ ಮೈಕೈ ಬಲಿತು ತರುಣರಾದ ಹಾಗೆಲ್ಲ ಅವರ ಹಾವಳಿ ಹೆಚ್ಚಾಗುತ್ತಾ ಹೋಯಿತು. ಯಾವುದೋ ಕಳ್ಳತನದ ಕೇಸಿನಲ್ಲಿ ನಂಜೇಗೌಡರ ಮೇಲೆ ಅನುಮಾನವಿತ್ತು. ಅವರು ಊರನ್ನೇ ಬಿಟ್ಟು ಓಡಿ ಹೋದ.
ಇದಾದ ಒಂದೆರಡು ವರ್ಷಕ್ಕೆ ನಿಂಗೇಗೌಡರು ಕಣ್ಣು ಮುಚ್ಚಿದರು. ಮಾದೇಗೌಡ ಪಾಟೀಲನಾದ. ನಂಜೇಗೌಡ ವಾಪಸ್ಸು ಬಂದ. ಧರ್ಮರಾಯನಂತಹ ತಂದೆ ಬದುಕಿದ್ದಾಗಲೇ ಆಡಬಾರದ ಆಟ ಆಡುತ್ತಿದ್ದ ಅಣ್ಣ ತಮ್ಮಂದಿರು ಈಗ ಪಂಜರದಿಂದ ಹೊರಕ್ಕೆ ಹಾರಿದ ಸಿಂಹಗಳಾದರು. ಮೈಯಲ್ಲಿ ಬಿಸಿ ರಕ್ತ, ಕೈಯಲ್ಲಿ ಕಾಸು, ಸಹಾಯಕ್ಕೆ ಅಧಿಕಾರ, ಅಲ್ಲದೆ ಪೋಲಿಗಳ ತಂಡವೊಂದು. ಇವರ ಹಾವಳಿಗೆ ಮಿತಿಯೇ ಇಲ್ಲವಾಯಿತು. ಇವರಿಗೆ ಎದುರು ಬಿದ್ದವನ ಅವತಾರ ಮುಗಿಯಿತೆನ್ನುವ ಮಟ್ಟಿಗೆ ಬಲಿತರು. ಈ ದರ್ಪದ ಶಿಖರದಲ್ಲಿ ಇವರು ಇದ್ದಾಗಲೇ ನಿಂಗಮ್ಮ, ಚಿನ್ನಪ್ಪನ ತಾಯಿ, ನಂಜೇಗೌಡನ ಕಣ್ಣಿಗೆ ಬಿದ್ದದ್ದು. ನಿಂಗಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಗಂಡನಿಗೆ ಹಿಟ್ಟು ತೆಗೆದುಕೊಂಡು ಹೋಗಿ ಕೊಟ್ಟು ಹಿಂದಕ್ಕೆ ಬರುತ್ತಿದ್ದಳು. ತನ್ನ ಗೆಳೆಯರೊಡನೆ ಹೋಗುತ್ತಾ ನಂಜೇಗೌಡ ದೂರದಿಂದ ಅವಳನ್ನು ನೋಡಿದ. ಯಾರೀ ಹೆಣ್ಣು ಎಂದ. ರಾಮಪ್ಪನ ಎಂಡ್ರು, ತಂಡದಲ್ಲಿ ಒಬ್ಬ ಹೇಳಿದ. ಅದಾದ 3-4 ದಿನಗಳಿಗೆ ನಂಜೇಗೌಡ ಕುಡಿದು ಬರುತ್ತಿದ್ದವನು ನಿಂಗಮ್ಮನನ್ನು ಮತ್ತೆ ಕಂಡ. ನಿಂಗಮ್ಮ ಮನೆಯ ಹೊರಗೆ ಬೆರಣಿ ಆರಿಸುತ್ತಿದ್ದಳು. ನಂಜೇಗೌಡ ಬಂದದ್ದನ್ನು ಅವಳು ಮೊದಲು ನೋಡಲಿಲ್ಲ. ನಂಜೇಗೌಡ ದೂರದಿಂದಲೇ ಅವಳನ್ನು ಕಂಡ. ಬಿಲ್ಲಿನಂತೆ ಬಾಗಿದ ಅವಳ ಮೈ ಎಂದಿಗಿಂತ ಸುಂದರವಾಗಿ ಕಂಡಿತು ಅವನಿಗೆ. ಅವಳ ತಲೆಗೂದಲು ಮುಂದೆ ಬಾಗಿ ಹಣೆಯ ಮೇಲಾಡುತ್ತಿತ್ತು. ಗಾಳಿ ಸೆರಗಿನ ಕೊನೆಯೊಡನೆ ಆಡುತ್ತಿತ್ತು. ನಿಂಗಿ ಎಂದ ನಂಜೇಗೌಡ. ತಟ್ಟನೆ ಮೇಲೆದ್ದಳು ನಿಂಗಮ್ಮ. ನಂಜೇಗೌಡ ಹತ್ತಿರ ಬಂದದ್ದು ಅರಿವಿರಲಿಲ್ಲ ಅವಳಿಗೆ. ತಲೆ ಎತ್ತುತ್ತಲೇ ಕುಡಿತದ ಫಲವಾಗಿ ಕೆಂಪಾಗಿದ್ದ ಕಣ್ಣಿನ ನೋಟ ಅವಳನ್ನು ಬೆದರಿಸಿತು. ಸುಮ್ಮನೆ ನಿಂತಳು. ನಂಜೇಗೌಡನು ಅವಳನ್ನೇ ನೋಡುತ್ತಾ ನಿಂತ. ಕೊನೆಗೆ ಅವಳೇ ಕೇಳಿದಳು, ಏನು ಬಂದದ್ದು? ರಾಮಪ್ಪ ಅವನ? ಇಲ್ಲ, ಹೊಲದಿಂದ ಬಂದಿಲ್ಲ. ಮತ್ತೆ ನಂಜೇಗೌಡ ಅವಳನ್ನು ದೃಷ್ಟಿಸುತ್ತಾ ನಿಂತ. ನಿಂಗಮ್ಮನಿಗೆ ಏನೂ ಮಾಡಲು ತೋರದಾಯಿತು. ಗುಡಿಸಲೊಳಕ್ಕೆ ಹೋಗಲು ತಿರುಗಿದಳು. ನಂಜೇಗೌಡ ಬಂದು ಅವಳ ಕೈ ಹಿಡಿದ. ಅಯ್ಯೋ ಎಂದು ಚೀರಿ ಕೈ ಬಿಡಿಸಿಕೊಳ್ಳಲು ಯತ್ನಿಸಿದಳು ನಿಂಗಮ್ಮ. ನಂಜೇಗೌಡ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ. ಅಷ್ಟು ಹೊತ್ತಿಗೆ ಯಾರೋ ಥೂ ನಾಯಿ ಎನ್ನುತ್ತಾ ನಂಜೇಗೌಡನನ್ನು ಹಿಂದಿನಿಂದ ಒದ್ದರು. ಅಷ್ಟು ದೂರ ಹೋಗಿ ಬಿದ್ದ ಗೌಡ. ಒದ್ದವರು ಬೇರೆ ಯಾರೂ ಅಲ್ಲ, ರಾಮಪ್ಪ. ಹೊಲದಿಂದ ಬರುತ್ತಿದ್ದವನು ತನ್ನ ಮನೆಯ ರಸ್ತೆಯಲ್ಲಿ ತಿರುಗುವ ಹೊತ್ತಿಗೂ ನಂಜೇಗೌಡ ನಿಂಗಮ್ಮನ ಕೈ ಹಿಡಿಯುವ ಹೊತ್ತಿಗೂ ಸರಿಹೋಯಿತು. ಅವಳ ಕೂಗು, ಕೈ ಬಿಡಿಸಿಕೊಳ್ಳಲು ಪಟ್ಟ ಸಾಹಸ ಎಲ್ಲದಕ್ಕೂ ಅವನೇ ಸಾಕ್ಷಿಯಾಗಿದ್ದ. ನಿಂಗೇಗೌಡನ ಮಗನಾಗಿದ್ದಕ್ಕೆ ಬದುಕಿದೆ. ಮತ್ತೊಬ್ಬನಾದರೆ ಇಲ್ಲೇ ಸೀಳಿ ಹಾಕುತ್ತಿದ್ದೆ, ಹೋಗಾಚೆ ಎಂದು ಉಗುಳಿ ರಾಮಪ್ಪ ಗುಡಿಸಲೊಳಕ್ಕೆ ಹೋದ. ಇದಾದ 4 ದಿನಕ್ಕೆ ರಾಮಪ್ಪನ ದೇಹ ಅವನ ಹೊಲದಲ್ಲಿ ಸಿಕ್ಕಿತು. ಕುಡುಗೋಲಿನೇಟಿನಿಂದ ಪ್ರಾಣ ಹೋಗಿತ್ತು. ಪೊಲೀಸಿನವರು ಅನುಮಾನದ ಮೇಲೆ ನಂಜೇಗೌಡನನ್ನು ಇನ್ನೂ ಕೆಲವರನ್ನು ದಸ್ತಗಿರಿ ಮಾಡಿದರು. ಆದರೆ ಅವರ ವಿರುದ್ಧ ಸಾಕ್ಷಿಯೇನೂ ದೊರೆಯದೆ ಅವರನ್ನು ಬಿಟ್ಟು ಬಿಟ್ಟರು. ಊರಿನಿಂದ ಬಂದಿದ್ದ ನಿಂಗಮ್ಮನ ಅಣ್ಣ ತಂಗಿಯ ಕಥೆಯನ್ನೆಲ್ಲ ಕೇಳಿ ಇನ್ನೂ ಅವಳು ಇಲ್ಲಿರುವುದು ಕ್ಷೇಮವಲ್ಲವೆಂದು ಅವಳನ್ನು, ಅವಳ 1 ವರ್ಷದ ಕೂಸು ಚಿನ್ನಪ್ಪನನ್ನು ತನ್ನ ಊರಿಗೆ ಕರೆದುಕೊಂಡು ಹೋದ. ಚಿನ್ನಪ್ಪ ಬೆಳೆದಂತೆ ಕ್ರಮೇಣ ಈ ವಿಷಯವೆಲ್ಲ ಅವನಿಗೆ ತಾಯಿಯಿಂದ ತಿಳಿದು ಬಂದಿತ್ತು. ಸೋದರ ಮಾವನ ಮನೆಯಲ್ಲಿ ಅವನ ಬಾಲ್ಯ ಅಷ್ಟೇನು ಸುಖಕರವಾಗಿರಲಿಲ್ಲ. ಅವನ ಸೋದರ ಮಾವ ಇದ್ದದ್ದು ದೊಡ್ಡ ಊರಿನಲ್ಲಿ, ಯಾವುದೋ ಕಚೇರಿಯಲ್ಲಿ ಜವಾನನಾಗಿದ್ದ. ಮನೆಯಲ್ಲಿ ಎಮ್ಮೆ ಕಟ್ಟಿಕೊಂಡು ಹಾಲು ಮಾರಿ ಒಂದಿಷ್ಟು ದುಡ್ಡು ಮಾಡುತ್ತಿದ್ದ. ಅಣ್ಣ ನಮ್ಮವನಾದರೆ ಅತ್ತಿಗೆ ನಮ್ಮವಳೇ
ನಿಂಗಮ್ಮ ಅಣ್ಣನ ಮನೆಯಲ್ಲಿ ಬಹಳ ಕಷ್ಟಪಡಬೇಕಾಯಿತು. ಆದರೆ ಮಗ ಬೆಳೆದು ಮುಂದಕ್ಕೆ ಬರಲೆಂದು ಎಲ್ಲವನ್ನೂ ಸಹಿಸಿದಳು. ಹಾಗೂ ಹೀಗೂ ಕಷ್ಟಪಟ್ಟು ಅವರಿವರ ಗೆಳೆತನ ಮಾಡಿ ಅವರಿವರ ಕೈಕಾಲು ಕಟ್ಟಿ ಚಿನ್ನಪ್ಪ ಡ್ರೈವಿಂಗ್ ಕಲಿತ. ಬಸ್ ಕಂಪನಿಯಲ್ಲಿ ಡ್ರೈವರ್ ಕೆಲಸವೂ ಸಿಕ್ಕಿತು. ಆದರೆ ವಿಧಿ ಕೊಡುವ ಪಾಯಸದಲ್ಲಿ ಯಾವಾಗಲೂ ನೊಣವಿರಲೇಬೇಕೆಂಬ ನಿಯಮವೇನೋ ಅವನಿಗೆ ಕೆಲಸವಾದ 15 ದಿವಸಕ್ಕೆ ನಿಂಗಮ್ಮ ಕಣ್ಮುಚ್ಚಿ ನಡೆದಳು. ಆದದರಿಂದಲೇ ಯಜಮಾನರು ಹನುಮಪುರಕ್ಕೆ ಹೋಗಬೇಕೆಂದಾಗ ಚಿನ್ನಪ್ಪ ಬೆಚ್ಚಿದ್ದದ್ದು. ಅದರಲ್ಲಿಯೂ ಮಾದೇಗೌಡರ ಮನೆಗೆಂದು ಹೇಳಿದಾಗ ಚಕಿತನಾದ. ದಿನವೆಲ್ಲ ಅವನ ಮನಸ್ಸಿನಲ್ಲಿ ಕಡೆಗೋಲು ಹಾಕಿ ಕಡಿಯುತ್ತಿರುವಂತಾಗಿತ್ತು. ಮನಸ್ಸೆಲ್ಲ ಕಲುಕಿ ಹೋಗಿತ್ತು. ಯಜಮಾನರಿಗೆ ಹೋಗಿ ಇದ್ದ ಸ್ಥಿತಿಯನ್ನು ತಿಳಿಸಿಬಿಡುವುದೇ? ತಿಳಿಸಿ ನಾನು ಅಲ್ಲಿಗೆ ಹೋಗಲಾರೆ ಎಂದು ಹೇಳಿಬಿಡುವುದು ವಿಹಿತ ಅಲ್ಲವೇ? ಆದರೆ ಅವರು ತನ್ನಲ್ಲಿ ಎಷ್ಟೋ ವಿಶ್ವಾಸವಿಟ್ಟಿದ್ದಾರೆ. ಇಷ್ಟು ಜನ ಡ್ರೈವರುಗಳಲ್ಲಿ ತನ್ನನ್ನೇ ಆರಿಸಿ ನೇಮಿಸಿದ್ದಾರೆ. ತಾನು ಹೋಗಿಯೇ ಹೋಗುತ್ತೇನೆ ಎಂದು ನಂಬಿಕೆ ಇಟ್ಟಿದ್ದಾರೆ. ಈಗ ತಾನು ಒಲ್ಲೆ ಎಂದರೆ ಅವರೇನು ಮಾಡಬೇಕು? ಆದರೆ ತನ್ನ ತಂದೆಯನ್ನು ಕೊಂದು ತಾಯ ಬಾಳಿಗೆ ವಿಷ ಬೆರೆಸಿದ ನೀಚರ ಮನೆಯ ಸಂಭ್ರಮಕ್ಕೆ ತಾನು ಪಾಲುಗಾರನಾಗುವುದೇ? ಅಥವಾ ವಿಧಿಯೇ ಅವರನ್ನು ತನ್ನ ವಶ ಮಾಡಿದೆಯೇ? ಮಾದೇಗೌಡ ಮಾತ್ರವಲ್ಲ, ಅವನ ಸಂಸಾರದವರೆಲ್ಲರ ಪ್ರಾಣ ತನ್ನ ಕೈಯಲ್ಲಿ ವಿಧಿ ತಂದುಕೊಟ್ಟಿದೆ. ಈಗ ಮುಯ್ಯಿ ತೀರಿಸಿಕೊಳ್ಳದಿರುವುದು ಮೂರ್ಖತನವಲ್ಲವೇ? ತನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ. ತನಗಾಗಿ ಅಳುವವರು, ತನ್ನ ಸಾವಿನಿಂದ ನಷ್ಟಪಡುವವರು ಯಾರೂ ಇಲ್ಲ. ತಂದೆಯ ಸಾವು, ತಾಯಿಯ ನೋವು ಇದಕ್ಕೆ ಪ್ರತಿಕಾರ ಮಾಡಿದಂತಾಗುವುದು. ಯೋಚನೆ ಮಾಡಿದಂತೆಲ್ಲ ಈ ಕೊನೆಯ ಭಾವನೆ ಅವನ ಮನಸ್ಸನ್ನು ಸೆಳೆಯಿತು. ತನ್ನ ಮನೆಯೊಂದನ್ನು ಮಾತ್ರವಲ್ಲ, 10 ಸಂಸಾರಗಳನ್ನು ಹಾಳು ಮಾಡಿದ ಇವರಿಗೆ ತಕ್ಕ ಶಿಕ್ಷೆ ವಿಧಿಸಲೆಂದು ದೇವರು ತನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆಂದು ತೋರಿತು. ತನ್ನ ತಾಯಿ ಮಾದೇಗೌಡನನ್ನು, ನಂಜೇಗೌಡನನ್ನು ಎಷ್ಟು ಸಲ ಶಪಿಸಿದ್ದಳು. ತಾನು ಅವರು ತನ್ನ ಕೈಗೆ ಸಿಕ್ಕರೆ ಸಾಕು ತಕ್ಕ ಬುದ್ಧಿ ಕಲಿಸುತ್ತೇನೆಂದು ಎಷ್ಟು ಸಲ ಯೋಚನೆ ಮಾಡಿರಲಿಲ್ಲ. ತನ್ನ ತಾಯಿಯಂತೆ ತನ್ನಂತೆ ಎಷ್ಟು ಜನರ ಶಾಪವಿತ್ತು ಆ ಸಂಸಾರಕ್ಕೆ. ಎಷ್ಟು ಬೆಂದ ಕರಳುಗಳ ನಿಟ್ಟುಸಿರಿನ ಬೇಗೆ ತಾಕಿತ್ತು ಆ ಮನೆಗೆ. ಅವರು ಯಾರಿಗೆ ಅನ್ಯಾಯ ಮಾಡಿದ್ದರೋ ಅವರಿಂದಲೇ ಪ್ರತಿಕಾರ ಮಾಡಬೇಕೆಂದು ವಿಧಿ ತನಗೆ ಈ ಕೆಲಸ ನಿಯಮಿಸಿರಬೇಕು. ಯೋಚಿಸಿದ ಹಾಗೆಲ್ಲ ಇವರಿಗೆ ಶಿಕ್ಷೆ ಮಾಡಲು ವಿಧಿ ಆರಿಸಿದ ಸಾಧನ ತಾನು. ತಾನು ಈಗ ಹಿಂಜರಿದರೆ, ಮನಸ್ಸು ಬೆಣ್ಣೆಯಾಗಲು ಬಿಟ್ಟರೆ ಪಾಪ ಮಾಡಿದಂತೆ ಎಂದು ತೋರಿತು ಚಿನ್ನಪ್ಪನಿಗೆ. ರಾತ್ರಿಯನ್ನೆಲ್ಲ ಇದೇ ಯೋಚನೆಯಲ್ಲಿ ಕಳೆದ. ಕಣ್ಣು ಮುಚ್ಚಿದರೆ ಕನಸಿನಲ್ಲಿಯೂ ಇದೇ ಯೋಚನೆ. ತನ್ನ ತಾಯಿ ಬದುಕಿದಂತೆ, ಅವಳು ತನ್ನ ಅತ್ತಿಗೆಯ ಮನೆಯಲ್ಲಿ ಪಡಬಾರದ ಕಷ್ಟ ಪಡುತ್ತಿದ್ದಂತೆ ಕನಸು ಕಂಡ. ಮತ್ತೆ ಆಕೆಯ ಮರಣದ ದೃಶ್ಯ, ಮುಖದ ವೇದನೆ, ಕಣ್ಣಿನಲ್ಲಿ ನೆಟ್ಟದ್ದ ದೈನ್ಯ ನೆನಪಾಯಿತು. ಬೆಳಗಾಗುವ ಹೊತ್ತಿಗೆ ಚಿನ್ನಪ್ಪ ಮನಸ್ಸು ಮಾಡಿದ್ದ, ಮಾದೇಗೌಡರ ಮನೆಯವರಿಗೆಲ್ಲ ಇವತ್ತು ಆಯಸ್ಸು ತುಂಬಿ ಬಂದಿದೆ ಎಂದು. ಮಾದೇಗೌಡರ ಮನೆಯ ಮುಂದೆ ಬಸ್ಸು ಬಂದು ನಿಂತಿತು. ಮುದುಕನೊಬ್ಬ ಹೊರಗೆ ಬಂದು ಚಿನ್ನಪ್ಪ, ಆರೋಗ್ಯ ಸ್ವಾಮಿ ಇಬ್ಬರನ್ನೂ ಊಟಕ್ಕೆ ಕರೆದ. ಚಿನ್ನಪ್ಪ ಹೋಗಲಿಲ್ಲ. ಆರೋಗ್ಯ ಸ್ವಾಮಿಗೆ ನನಗೆ ಹಸಿವಿಲ್ಲ, ನೀನು ಊಟ ಮಾಡು ಎಂದು ಹೇಳಿ ಕಳುಹಿಸಿದ. ಆರೋಗ್ಯ ಸ್ವಾಮಿ ಬಂದ ಮೇಲೆ ಆ ಮುದುಕ ಯಾರು ಎಂದು ಕೇಳಿದ. ಪಟೇಲರ ತಮ್ಮ ನಂಜೇಗೌಡರು. ಚಿನ್ನಪ್ಪ ಏಕೆ ನಕ್ಕನೆಂಬುದು ಆರೋಗ್ಯ ಸ್ವಾಮಿಗೆ ಅರ್ಥವಾಗಲಿಲ್ಲ.
ಹನುಮಪುರದಿಂದ ಕೊಪ್ಪಕ್ಕೆ ಹೋಗುವ ರಸ್ತೆ ಎಂದರೆ ಯಾವ ಡ್ರೈವರಿಗೂ ಆಗಲಿ ಸ್ವಲ್ಪ ನಡುಕವೇ. ಅದರಲ್ಲಿಯೂ 3 ತಿರುವುಗಳೆಂದರೆ ಅಪಾಯದ ತವರು. ಸ್ವಲ್ಪ ಎಚ್ಚರಿಕೆ ತಪ್ಪಿದರೆ, ಆಯ ತಪ್ಪಿದರೆ ಘಾಟುಗಳ ಮಧ್ಯೆ 200-300 ಅಡಿ ಬಸ್ ಉರುಳಬೇಕಾಗಿತ್ತು. ಚಿನ್ನಪ್ಪ 3 ತಿರುವುಗಳಲ್ಲಿ ಯಾವುದನ್ನಾರಿಸಬೇಕು ಎಂಬುದನ್ನು ಯೋಚನೆ ಮಾಡುತ್ತಿದ್ದ. ಅವನು ಒಟ್ಟು ಹೋಗಬೇಕಾದದ್ದು 30 ಮೈಲಿ ಅಷ್ಟೇ. ಮೊದಲನೆಯ ತಿರುವಿಗೂ 3ನೆಯ ತಿರುವಿಗೂ ಮಧ್ಯ 4ನೆದು ಮೈಲು ದೂರ. ಚಿನ್ನಪ್ಪನಿಗೆ ಒಂದೇ ಆಸೆ, ಮಾದೇಗೌಡನಿಗೆ, ನಂಜೇಗೌಡನಿಗೆ ಗೊತ್ತಾಗಬೇಕು ತಾನು ಯಾರು ಎನ್ನುವುದು. ತಾನು ಮುಯ್ಯಿ ತೀರಿಸಿಕೊಳ್ಳುತ್ತಿದ್ದೇನೆ ಎಂಬುದು ಅರಿವಾಗಬೇಕು. ಆದರೆ ಅದು ತೀರಾ ಮುಂಚೆ ಗೊತ್ತಾದರೆ ಅವರು ಬಸ್ಸಿನಿಂದ ಇಳಿದು ಬಿಡಬಹುದು ಅಥವಾ ಮತ್ತೇನಾದರೂ ಮಾಡಬಹುದು. ತಿರುವು ಹತ್ತಿರ ಬಂದಾಗ ಅವರಿಗೆ ತಾನು ಯಾರು ಎಂಬುದನ್ನು ಹೇಳಬೇಕು. ಆ ಪೆಟ್ಟನಿಂದ ಅವರ ಮನಸ್ಸು ಚೇತರಿಸಿಕೊಳ್ಳುವ ಹೊತ್ತಿಗೆ ಬಸ್ಸನ್ನು ತಿರುವಿನಲ್ಲಿ ಕೆಡವಿ ಬಿಡಬೇಕು. ಆದರೆ ಆರೋಗ್ಯ ಸ್ವಾಮಿ ದೇವರ ದಯೆ, ಅವನು ತನ್ನ ಹಾಗೆಯೇ ಹೆಂಡತಿ ಮಕ್ಕಳು ಯಾರೂ ಇಲ್ಲದ ಅನಾಥ. ತಾನು ಸತ್ತರೆ ಹೇಗೆ ಚಿಂತೆ ಇಲ್ಲವೋ ಅವನು ಸತ್ತರೂ ಚಿಂತೆ ಇಲ್ಲ. ಮಕ್ಕಳು ಹೆಂಗಸರು ಬಸ್ ಹತ್ತುತ್ತಿದ್ದರು. ಬಣ್ಣ ಬಣ್ಣದ ಉಡುಪು ತೊಟ್ಟು ಬಗೆ ಬಗೆಯ ಹೂ ಮುಡಿದು ಹೆಂಗಸರು ಬರುತ್ತಿದ್ದರು. ಚಿಕ್ಕ ಹುಡುಗಿಯರು, ಯೌವನದ ಬೆಡಗಿಯರು, ಮಧ್ಯ ವಯಸ್ಸಿನ ತಾಯಿಯರು, ವೃದ್ಧೆಯರು ಎಲ್ಲ ಇದ್ದರು ಆ ಗುಂಪಿನಲ್ಲಿ. ಆಮೇಲೆ ಗಂಡಸರು. ನಂಜೇಗೌಡ ಹೊರಕ್ಕೆ ಬರುತ್ತಲೇ ಚಿನ್ನಪ್ಪ ಹೇಳಿದ, ಸ್ವಾಮಿ, ತಾವು ಪಟೇಲರು, ಫ್ರಂಟ್ ಸೀಟಿಗೆ ಬರಬೇಕು. ಆಗಲೇಳಯ್ಯ, ಅದಕ್ಕೇನು ಎಂದ ನಂಜೇಗೌಡ. ಅಷ್ಟು ಹೊತ್ತಿಗೆ ಮುದುಕಿಯೊಂದು ಬಂದಿತು. ಅಲ್ಲಿಯೇ ನಿಂತಿದ್ದ ಆರೋಗ್ಯ ಸ್ವಾಮಿಯನ್ನು, ಈ ಬಸ್ಸು ಕೊಪ್ಪಕ್ಕೆ ಹೋಗುತ್ತೇನಪ್ಪ ಎಂದು ಕೇಳಿತು ಮುದುಕಿ. ಹೌದಮ್ಮ, ಹತ್ತಬಹುದೇನಪ್ಪ? ಇಲ್ಲಮ್ಮ, ಇದು ಮದುವೆ ಮನೆಗೋಸ್ಕರ ಹೋಗೋ ಬಸ್ಸು. ನೋಡಪ್ಪ, ಮನಸ್ಸು ಮಾಡು. ಇಲ್ಲ ಅಜ್ಜಿ, ನಾನೇನೂ ಮಾಡೋ ಹಾಗಿಲ್ಲ. ನೋಡಪ್ಪ, ನನ್ನ ಮಗಳು ಪ್ಲೇಗಲ್ಲಿ ಹೋಗ್ಬಿಟ್ಲಂತೆ. ಅವಳ ಗಂಡನಿಗೂ ತಗಲೈತಂತೆ. 2 ಮಕ್ಕಳವೆ, ಕರ್ಕೊಂಡು ಬರಬೇಕು. ಹೌದು ಅಜ್ಜಿ, ನಾನೇನು ಮಾಡಲಿ ಹೇಳು? ಒಳಗಿಂದ ಹೆಣ್ಣು ದನಿ ಕೇಳಿತು. ಹೋಗಲಿ, ಅವಳನ್ನು ಬಿಡಪ್ಪ. ಹೌದು, ಅವಳು ಬರಲೇಳು. ನಂಜೇಗೌಡ ದನಿ ಸೇರಿಸಿದ. ಆರೋಗ್ಯ ಸ್ವಾಮಿ ಸುಮ್ಮನಿದ್ದ. ಮುದುಕಿ ಹತ್ತಿತು. ಮನೆಯಿಂದ ಕೊನೆಗೆ ಹೊರಗೆ ಬಂದವನು ಮಾದೇಗೌಡ. ಚಿನ್ನಪ್ಪ ಅಣ್ಣ ತಮ್ಮಂದಿರನ್ನು ದೃಷ್ಟಿಸಿ ನೋಡಿದ. ಅವರಿಬ್ಬರಿಗೆ ವಯಸ್ಸಿನ ವ್ಯತ್ಯಾಸ ಬಹಳ ಇದ್ದಂತೆ ತೋರಲಿಲ್ಲ. ಮುಖದ ರೀತಿ ಒಂದೇ. ಇಬ್ಬರದು ಒಳ್ಳೆಯ ಕಟ್ಟಿನ ಮೈ. ಮುಖದಲ್ಲಿ ಕ್ರೌರ್ಯ ಎದ್ದು ಕಾಣುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ಯೌವನ ಆ ಕ್ರೌರ್ಯವನ್ನು ಸ್ವಲ್ಪ ಹಿಂಬದಿಗೊತ್ತಿತ್ತೇನೋ. ವೃದ್ಧಾಪ್ಯದಲ್ಲಿ ಮುಖದಲ್ಲಿ ಉಳಿದದ್ದು ಅದೊಂದೇ. ಹಣೆಯಲ್ಲಿನ ಗೀರುಗಳು ಈ ವಯಸ್ಸಿನಲ್ಲಿಯೂ ಹಲ್ಲಿಗೊತ್ತಿದ್ದ ತುಟಿ, ಒಳಕ್ಕೆ ಇಳಿದ ಗಲ್ಲ ಮುಖದ ಕ್ರೌರ್ಯದ ಛಾಯೆಯನ್ನು ಆಳವಾಗಿ ಮಾಡಿದ್ದದ್ದು. ಕಣ್ಣಿನ ಬೆಳಕು ಹಿಂಗಿ ಹೋಗಿ ಕಾಮದ ಮಂಕು ಮನೆ ಮಾಡಿತ್ತು. ಚಿನ್ನಪ್ಪ ತಮ್ಮನನ್ನು ನೆಟ್ಟ ದೃಷ್ಟಿಯಿಂದ ನೋಡಿದುದನ್ನು ಕಂಡು ಮಾದೇಗೌಡರಿಗೆ ಏನೆನ್ನಿಸಿತೋ, ನಿಮ್ಮ ಯಜಮಾನ್ರು ಹೇಳವ್ರೆ, ಬಲೆ ಪಸಂದಾಗಿ ಬಸ್ ಬಿಡ್ತಿ ಅಂತ ಕಣಪ್ಪ. ಮಕ್ಕಳು ಮರಿ ಅವೆ, ಸ್ವಲ್ಪ ಹುಷಾರಾಗಿ ಬಿಡು ಎಂದರು. ಚಿನ್ನಪ್ಪ ನಕ್ಕು ಬಿಟ್ಟ ಅಷ್ಟೇ. ಬಸ್ ಹೊರಟಿತು. ಮೊದಲನೆಯ ತಿರುವು ಇನ್ನೂ 2-2.5 ಮೈಲಿ ಇರಬೇಕು. ಚಿನ್ನಪ್ಪ ಪಕ್ಕದಲ್ಲಿದ್ದ ನಂಜೇಗೌಡನನ್ನು ಕೇಳಿದ,
ನಿಮ್ಮೂರಲ್ಲಿ ರಾಮಪ್ಪ ಅಂತಿದ್ದ ನೆನಪೈತಾ? ನಂಜೇಗೌಡ ಹೊಗೆಸೊಪ್ಪನ್ನು ಚೀಲದಿಂದ ತೆಗೆದು ಆರಿಸುತ್ತಾ ಹೇಳಿದ. ಯಾವ ರಾಮಪ್ಪ? ಆ ಹೆಸರೋರು ಏಟೋ ಮಂದಿ. ಇಲ್ಲೇ ಆರಂಭ ಮಾಡ್ತಾ ಇದ್ದ. ಅವನ ಹೆಂಡತಿ ನಿಂಗಮ್ಮ ಅಂತಿದ್ಲು. ಓ, ಆ ಹೊಲದಲ್ಲಿ ಒಡೆದಾಕಿದ್ರಲ್ಲ ಆ ರಾಮಪ್ಪನ? ಅದೇ ರಾಮಪ್ಪ. ಇಷ್ಟು ಹೊತ್ತಿಗೆ ಮಾದೇಗೌಡರಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಆರಂಭವಾಯಿತು. ನಂಜೇಗೌಡ ಚಿನ್ನಪ್ಪನನ್ನು ಬಿಟ್ಟು ಅಣ್ಣನ ಕಡೆ ತಿರುಗಿ ಬೆನ್ನು ನೇವಿದ. ಚಿನ್ನಪ್ಪ ಬಸ್ಸಿನ ವೇಗವನ್ನು ಕಡಿಮೆ ಮಾಡಿದ. ಆದರೂ ಮಾದೇಗೌಡರ ಕೆಮ್ಮು ನಿಲ್ಲುವ ಹೊತ್ತಿಗೆ ಮೊದಲನೆಯ ತಿರುವು ದಾಟಿ ಎರಡನೆಯ ತಿರುವು 1 ಮೈಲಿ ಉಳಿದಿತ್ತು. ಮತ್ತೆ ಚಿನ್ನಪ್ಪನೇ ಮಾತನ್ನು ಆರಂಭಿಸಿದ. ರಾಮಪ್ಪನ ಹೆಂಡ್ತಿ ಏನಾದ್ಲು ಗೊತ್ತಾ? ನಂಜೇಗೌಡ ಅಣ್ಣನ ಕೆಮ್ಮು ನಿಂತ ಮೇಲೆ ಸುತ್ತಮುತ್ತ ಪ್ರಕೃತಿಯ ದೃಶ್ಯವನ್ನು ನೋಡುತ್ತಾ ಘಾಟುಗಳ ಮಧ್ಯೆ ಸಾಗಿದ ರಸ್ತೆ ಅದು. 2 ಪಕ್ಕದಲ್ಲಿಯೂ ಮೋಡವನ್ನು ಮುಟ್ಟಲೇಳಿಸಿ ನಿಂದ ಗಿರಿ ಪಂಕ್ತಿಗಳು, ಗಿರಿಗಳಿಗೆ ತೊಡಿಸಿದ ಹಸಿರು, ಒಂದನ್ನೊಂದು ಮೀರಿಸಿ ನಿಲ್ಲಲು ಸ್ಪರ್ಶಿಸಿದ ಮರಗಳು, ಮಧ್ಯೆ ಮರಗಳನ್ನು ಹಿಮ್ಮೆಟ್ಟಿಸಿ ನಿಂತ ಬಂಡೆಗಳು. ಬಸ್ಸು ಈಗ ಮೇಲಕ್ಕೆ ಹತ್ತಿ ತಿರುಗಿಕೊಳ್ಳಬೇಕು. ಆ ತಿರುವಿನಲ್ಲಿ ಏನಾದರೂ ಆಯ ತಪ್ಪಿದರೆ ಕಣಿವೆ ಅದನ್ನು ನುಂಗಲು ಸಿದ್ಧವಾಗಿತ್ತು. ಚಿನ್ನಪ್ಪನ ಮಾತು ಕೇಳಿ ನಂಜೇಗೌಡ ತಿರುಗಿದ. ಎಲ್ಲವಳೋ ಆ ಮುದುಕಿ, ಯಾರಿಗೊತ್ತು? ಅವರ ಅಣ್ಣನ ಜೊತೆಗೆ ಪಟ್ಟಣಕ್ಕೆ ಹೋದ್ಲು. ಹೌದಲ್ವಾ? ಅವಳು ನಮ್ಮಮ್ಮ. ನಿಮ್ಮ ವಿಷಯ ಎಲ್ಲ ಗೊತ್ತು ನನಗೆ. ನಂಜೇಗೌಡ ಬೆಚ್ಚಿ ಬಿದ್ದ. ಅರ್ಧ ಕ್ಷಣ ಚಿನ್ನಪ್ಪನ ಕಡೆ ದೃಷ್ಟಿಸಿ ನೋಡಿದ. ಚಿನ್ನಪ್ಪ ಇದನ್ನು ಲಕ್ಷ್ಯ ಮಾಡದವನಂತೆ ಮುಂದೆ ರಸ್ತೆಯನ್ನು ದಿಟ್ಟಿಸುತ್ತಾ ಬಸ್ ಪ್ರಯಾಸದಿಂದ ಮೇಲೆ ಸಾಗಿತ್ತು. ಅಷ್ಟು ಹೊತ್ತಿಗೆ ಹಿಂದಿನಿಂದ ಮಾತು ಕೇಳಿಸಿತು. ತುಂಬಿದ ಬಸುರಿ ಕಣಪ್ಪ, 8 ತಿಂಗಳಾಗಿತ್ತು. ಗಂಡ ಬೇರೆ ಮಲ್ಗವನಂತೆ. ಈ ಸಲ ಬೆಚ್ಚಿ ಬಿದ್ದವನು ಚಿನ್ನಪ್ಪ. ಬಸ್ಸಿನಲ್ಲಿ ಆ ಮುದುಕಿ ಇದ್ದದ್ದನ್ನು ಮರೆತೇ ಬಿಟ್ಟಿದ್ದ. ಆರೋಗ್ಯ ಸ್ವಾಮಿ ಹೋದರೇನೋ ಚಿಂತೆ ಇಲ್ಲವೆಂದು ನಿರ್ಧರಿಸಿದ್ದ. ಆದರೆ ಆ ಮುದುಕಿ? ನಂಜೇಗೌಡ ಮಾದೇಗೌಡನಿಗೆ ಪಿಸು ಮಾತಿನಲ್ಲಿ ಏನೋ ಹೇಳುತ್ತಿದ್ದ. ಮುದುಕಿಯ ಧ್ವನಿ ಕೇಳಿಸಿತು. ನಂಗೇನಾಗಬೇಕವ್ವ, ಕಣ್ಮುಚ್ಚಿದ್ರೆ ಸಾಕು ಅಂತ ಇದ್ದೆ. ಈಗ ಇದು ಬೇರೆ ಬಂತು. ನಿಜ, ಆ ಮುದುಕಿಗೆ ಈ ಆಪತ್ತು ಬಾರದೇ ಇದ್ದಿದ್ದರೆ ಅವಳ ಪ್ರಾಣಕ್ಕೆ ಬೆಲೆ ಇರುತ್ತಿರಲಿಲ್ಲ. ಆದರೆ ಮಕ್ಕಳ ಗತಿ? ಅವರನ್ನು ನೋಡಿಕೊಳ್ಳುವುದಕ್ಕೆ ಮತ್ತೆ ಯಾರಾದರೂ ಇದ್ದಾರೆಯೋ ಇಲ್ಲವೋ? ಎರಡನೆಯ ತಿರುವು ಸಾಗಿ ಹೋಯಿತು. ಮಾದೇಗೌಡ, ನಂಜೇಗೌಡ ಇಬ್ಬರ ಮುಖದಲ್ಲಿಯೂ ಭಯ ಮನೆ ಮಾಡಿತ್ತು. ಏನೂ ಮಾಡಬೇಕೆಂದು ಇಬ್ಬರಿಗೂ ತೋರದು. ಪಿಸು ಮಾತಿನಲ್ಲಿ ಪರಸ್ಪರ ಸಲಹೆ ಹೇಳಿಕೊಂಡರು. ಬಸ್ ನಿಲ್ಲಿಸು ಎಂದು ಹೇಳುವುದೇ? ನಿಲ್ಲಿಸಿ ಆಮೇಲೆ ಮಾಡುವುದೇನು? ಅವನು ನಿಲ್ಲಿಸದಿದ್ದರೆ ತಾವೇನು ಮಾಡಲು ಸಾಧ್ಯ? ಅವನು ಬಸ್ ನಿಲ್ಲಿಸಿದರೆ ಸಾಕು, ನಾವು ಇಷ್ಟು ಜನ ಇದ್ದೇವೆ, ಭಯವಿಲ್ಲ, ಆಮೇಲೆ ನೋಡಿಕೊಳ್ಳೋಣ ಎಂದು ಪಿಸುಗುಟ್ಟುತ್ತಾ ನಂಜೇಗೌಡ. ಮಾದೇಗೌಡ ಸುಮ್ಮನೆ ತಲೆಯಲ್ಲಾಡಿಸಿದ. ಚಿನ್ನಪ್ಪ ಬಸ್ ನಿಲ್ಲಿಸದಿದ್ದರೆ ಮಾಡುವುದೇನು? ಅವನೊಡನೆ ಮಾತನಾಡಿ ಪುಸಲಾಯಿಸಬೇಕೆಂದರೆ ಅದಕ್ಕೂ ಸಮಯವಿಲ್ಲ. ಮಾದೇಗೌಡ ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದ. ಮದುಮಗ ತನ್ನ ತಂಗಿಯೊಡನೆ ಮಾತನಾಡುತ್ತಿದ್ದ. ಅವಳು ಅವನನ್ನು ಹಾಸ್ಯ ಮಾಡುತ್ತಿದ್ದಳೇನೋ. ಅವನು ನಗುತ್ತಿದ್ದ. ಮಾದೇಗೌಡರ ಕಣ್ಣಲ್ಲಿ ನೀರು ತುಂಬಿತು. ತಿರುಗಿಬಿಟ್ಟರು.
ಎರಡನೆಯ ತಿರುವು ಸಾಗಿ ಹೋದದ್ದು ಕೂಡಲೇ ಚಿನ್ನಪ್ಪನ ಗಮನಕ್ಕೆ ಬರಲಿಲ್ಲ. ಸ್ವಭಾವಸಿದ್ಧವಾದ ಕೌಶಲ್ಯದಿಂದ ಬಸ್ಸನ್ನು ಆ ತಿರುವಿನಲ್ಲಿ ನಡೆಸಿದ್ದ. ಅದು ದಾಟಿ ಹೋದ ಮೇಲೆ ಆ ತಿರುವು ಹಿಂದುಳಿಯಿತು ಎಂಬುದು ಗೊತ್ತಾಯಿತು. ಮೂರನೆಯ ತಿರುವು 2 ಮೈಲಿ. ಮುದುಕಿಯ ಮಾತು ಸಾಗಿತ್ತು. ಒಂದು ಹೆಣ್ಣು, ಒಂದು ಗಂಡು ಮಗು ಐತೆ. ನನಗೂ ಇನ್ಯಾರೂ ಮಕ್ಕಳಿಲ್ಲ ಕಣವ್ವ. ಗಂಡ ಹೋದ್ಮೇಲೆ ಏನೇನೋ ಕಷ್ಟ ಅನುಭವಿಸಿ ಬೆಳೆಸ್ದೆ ಆ ಹುಡುಗಿನ. ಆ ಮಕ್ಕಳಿಗೂ ಬೇರೆ ಗತಿ ಇಲ್ಲ. ಮುದುಕಿಯನ್ನು ಬಸ್ಸಿನಲ್ಲಿ ಕೂಡಿಸಿದ ಆರೋಗ್ಯ ಸ್ವಾಮಿಯನ್ನು ಮನಸ್ಸಿನಲ್ಲೇ ಬೈದುಕೊಂಡ ಚಿನ್ನಪ್ಪ. ಮೂರನೆಯ ತಿರುವು ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ಕಡೆಗಣ್ಣಿನಿಂದ ಪಕ್ಕದಲ್ಲಿ ಕುಳಿತಿದ್ದ ಅಣ್ಣ ತಮ್ಮಂದಿರನ್ನು ನೋಡಿದ. ಇವರ ಮುಖವು ಬೆವರಿನಲ್ಲಿ ಮಿಂದಂತಿದ್ದವು. ತನ್ನ ತಾಯಿಯನ್ನು ಜ್ಞಾಪಿಸಿಕೊಂಡ. ಅವಳ ದಾರುಣ ಜೀವನದ ರುದ್ರ ಸನ್ನಿವೇಶಗಳೆಲ್ಲ ಅವನ ಮನಸ್ಸಿನಲ್ಲಿ ಹಾದು ಹೋದವು. ತಾಯಿ ಎಷ್ಟು ಕಷ್ಟದಿಂದ ತನ್ನನ್ನು ಬೆಳೆಸಿದಳು. ತೀರಾ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡರೂ ತನಗಾಗಿ ಬಾಳಿದಳು. ಈ ಮುದುಕಿ ತನ್ನ ಮಗಳಿಗಾಗಿ ಬಾಳಿದಂತೆ. ಈ ಯೋಚನೆ ಬರುತ್ತಲೇ ಅವನ ಮೈ ನಡುಗಿತು. ಕಷ್ಟದಿಂದ ಪ್ರೇಮದಿಂದ ಮುದುಕಿ ಬೆಳೆಸಿದ ಮಗಳು ಕಣ್ಮುಚ್ಚಿ ಈಗ ಅವಳ ಅನಾಥ ಮಕ್ಕಳು ಮುದುಕಿಯ ಪಾಲಿಗೆ ಬಂದಿವೆ. ಮುದುಕಿಗೇನಾದರೂ ಆದರೆ ಈ ಮಕ್ಕಳ ಗತಿಯೇನು? ಆದರೆ ಅದಕ್ಕಾಗಿ ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವುದೇ? ಮತ್ತೆ ಇಂತಹ ಅವಕಾಶ ಸಿಕ್ಕಿತೆ? ಮುದುಕಿ ಹೇಳುತ್ತಿತ್ತು. ಕೊಪ್ಪದಿಂದ 8 ಮೈಲಿ ಹೋಗಬೇಕು ಹಳ್ಳಿಗೆ. ಮುದುಕಿ ಎಷ್ಟು ವಿಶ್ವಾಸದಿಂದ ಕೊಪ್ಪ ತಲುಪುತ್ತೇನೆ ಎಂಬ ಧೈರ್ಯದಿಂದ ಮಾತನಾಡುತ್ತಿದ್ದಾಳೆ. ಹಳ್ಳಿಯಲ್ಲಿ ಅವಳ ಮಗಳ ಗಂಡ ಎಷ್ಟು ಕಾತರದಿಂದ ಕಾಯುತ್ತಿದ್ದಾನೋ. ಮುದುಕಿ ಬಂದರೆ ಮಕ್ಕಳನ್ನು ಅವಳ ಮಡಿಲಲ್ಲಿ ನಿಶ್ಚಿಂತೆಯಾಗಿ ಕಣ್ಮುಚ್ಚಬಹುದೆಂದು. ಆ ಮಕ್ಕಳು ಅವರಿವರ ಕೈಯಲ್ಲಿ ಸಿಕ್ಕಿ ಎಷ್ಟು ಆತುರದಿಂದ ಅಜ್ಜಿಯ ಬರವನ್ನು ಎದುರು ನೋಡುತ್ತಿವೆಯೋ. ಮತ್ತೆ ಚಿನ್ನಪ್ಪ ಮಾದೇಗೌಡ ನಂಜೇಗೌಡರನ್ನು ನೋಡಿದ. ಮೂರನೆಯ ತಿರುವು ಹತ್ತಿರ ಬರುತ್ತಿತ್ತು. ಅವರಿಬ್ಬರ ನೋಟ ಅವನ ಮುಖದಲ್ಲಿ ನೆಟ್ಟಿತ್ತು. ಮೂರನೆಯ ತಿರುವನ್ನು ಬಸ್ ಸುರಕ್ಷಿತವಾಗಿ ದಾಟಿತು. ಚಿನ್ನಪ್ಪನ ಮನಸ್ಸಿನಲ್ಲಿ 1000 ಚೇಳು ಕಡಿಯುತ್ತಿದ್ದವು. ಏನು ಹುಚ್ಚು ಕೆಲಸ ಇದು? ಗುರುತು ಪರಿಚಯವಿಲ್ಲದ ಯಾವುದೋ ಮುದುಕಿಯ ಕತೆ ಕೇಳಿ ಇಂತಹ ಅವಕಾಶ ಕಳೆದುಕೊಳ್ಳುವುದೇ? ಮೂರ್ಖ ನೀನು ಎಂದು ಕೂಗುತ್ತಿತ್ತು ಮೈಯಲ್ಲಿ ಓಡಾಡುತ್ತಿದ್ದ ರಕ್ತ. ಕೊಪ್ಪಕ್ಕೆ ಇನ್ನೂ 12 ಮೈಲಿ. ಅಲ್ಲಿಗೆ ಮುಟ್ಟಿದ ಮೇಲೆ ನಿನ್ನ ಗತಿಯೇನು? ಅವರಿಗೆ ಆಗಲೇ ನೀನು ನಿಂಗಮ್ಮನ ಮಗ ಎಂದು ಹೇಳಿದ್ದೀಯೆ. ಕೊಪ್ಪ ತಲುಪಿದ ಮೇಲೆ ಅವರು ನಿನ್ನನ್ನು ಹಾಸ್ಯ ಮಾಡುವುದಿಲ್ಲವೇ ಎಂದು ಕೇಳಿತು ಹೃದಯ. ಯಾರು ಏನೇ ಹೇಳಲಿ, ಆ ಮುದುಕಿಯ ಮೊಮ್ಮಕ್ಕಳಿಗೆ ಜೀವದಾನವಾಯಿತು. ನಿನ್ನ ಸೇಡಿಗಿಂತ ಅವಳ ಬಾಳು ದೊಡ್ಡದು ಎಂದು ಸಮಾಧಾನ ಹೇಳಿತು ಮನಸ್ಸು. ಹೌದು ಎಂದುಕೊಂಡ ಚಿನ್ನಪ್ಪ. ಧಡ್. ಬಸ್ಸಿನ ಹಿಂದಿನ ಚಕ್ರದ ಉಸಿರಡಗಿತ್ತು. ಚಕ್ರ ತಗ್ಗುತ್ತಲೇ ಬಸ್ ನಡುಗಿತು. ಬಸ್ಸಿನಲ್ಲಿ ಕೂತವರೆಲ್ಲ ಅಯ್ಯೋ ಎಂದರು. ಚಿನ್ನಪ್ಪ ಹಲ್ಲು ಕಚ್ಚಿ ಬ್ರೇಕ್ ಹಾಕಲು ಯತ್ನಿಸಿದ. ಆಗಲಿಲ್ಲ. ಬಸ್ ರಸ್ತೆಯ ಅಂಚಿನಲ್ಲಿ ಜಾರಿ ಕೆಳಗುರುಳಿತು. 2 ದಿನ ಕಳೆದಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್, ಬಸ್ ಕಂಪನಿ ಮಾಲೀಕರು, ಮಾದೇಗೌಡರ ಮಗ ಎಲ್ಲ ಮಾತನಾಡುತ್ತಾ ಕುಳಿತಿದ್ದರು. ಸದ್ಯ ನೀವು ಉಳಿದದ್ದು ನಮಗೆಲ್ಲ ಬಹಳ ಸಂತೋಷ ಮಾಲೀಕರೆಂದರು. ಬದುಕಿ ಬಾಳಬೇಕಾದವರು ಯಾರೂ ಹೋಗಲಿಲ್ಲ, ಅದೇ ಪುಣ್ಯ. ನಂಜೇಗೌಡರು ಮಾದೇಗೌಡರು ಇಬ್ಬರಿಗೂ ವಯಸ್ಸಾಗಿತ್ತು. ಮುದುಕಿಯು ಇವತ್ತಲ್ಲ ನಾಳೆ ಕಣ್ಮುಚ್ಚುತ್ತಿತ್ತು.
ಇನ್ಸ್ಪೆಕ್ಟರ್ ನುಡಿದರು. ಡ್ರೈವರ್? ಮಾದೇಗೌಡರ ಮಗ ಕೇಳಿದ. ಅವನಿಗೆ ಅಣ್ಣ ತಮ್ಮ ಯಾರೂ ಇಲ್ಲ, ತಂದೆ ತಾಯಿಯೂ ಇಲ್ಲ, ಮದುವೆ ಆಗಿರಲಿಲ್ಲ. ನಮ್ಮ ಕಂಪನಿಯಲ್ಲೇ ಬಹಳ ಗಟ್ಟಿಗ ಅನ್ನಿಸಿಕೊಂಡಿದ್ದ ಅವನು. ಅದೇ ನನಗೆ ದುಃಖ. ಮಾಲೀಕರು ಉತ್ತರ ಕೊಟ್ಟರು. ಪಾಪ, ಚೆನ್ನಾಗಿಯೇ ಬಸ್ ಬಿಟ್ಟ. ಹಿಂದಿನ ಚಕ್ರ ಕೈ ಕೊಡದಿದ್ದರೆ ಹೋಗ್ತಾ ಇದ್ವಿ ಕೊಪ್ಪಕ್ಕೆ. ಮಾದೇಗೌಡರ ಮಗ ಹೇಳಿದ. ಅಂತೂ ಚಿನ್ನಪ್ಪ ಚಿನ್ನದಂಥ ಮನುಷ್ಯ, ಬಸ್ ಮಾಲೀಕರೆಂದರು.